ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಈ ಟೆಂಪಲ್ಗೆ ವಿಸಿಟ್ ಮಾಡಬೇಕು ಅಂತೇಳಿ. ಇದು ಸೆಕೆಂಡ್ ಟೈಮ್ ನಾನು ವಿಸಿಟ್ ಮಾಡ್ತಾ ಇರೋದು. ಬನ್ನಿ ಯಾವುದು ದೇವಸ್ಥಾನ ಅಂತ ಹೇಳ್ಬಿಟ್ಟು ನಾನು ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬಂದು ದುರ್ಗಾ ಪರಮೇಶ್ವರಿ ಟೆಂಪಲು. ತುಂಬಾ ಫೇಮಸ್ ಆಗಿರೋದು ಇನ್ಸ್ಟಾಗ್ರಾಮಲ್ಲಿ, ಹಾಗೆ ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರೋದು ತುಂಬಾ ವೈರಲ್ ಆಗಿರುವಂಥ ಟೆಂಪಲ್ಗೆ ವಿಸಿಟ್ ಮಾಡಿದ್ದೀನಿ. ಬನ್ನಿ ಯಾವ ರೀತಿ ಇತ್ತು ಅಂತೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ ಹೋಗೋಣ ಅಂತೇಳಿ, ಆಗಿರಲಿಲ್ಲ. ಊರಿಗೆ ಬಂದಿದ್ವಲ್ಲ, ಹಾಗಾಗಿ ಒಂದು ಸಲ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇದು ಬಂದು ಕಡೂರು ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್, ಸರಸ್ವತಿಪುರಂ ಹತ್ರ ಇರೋದಂತಹ ಟೆಂಪಲ್ಲು. ಇದು ತೋಟದೊಳಗಡೆ ಇರುವಂಥದ್ದು. ನಾವೇನು ಹೋಗ್ತಾ ಇದ್ದೀವಿ, ಈ ದಾರಿಲೇ 2 ದಾರಿ ಇದ್ದಾವೆ. ಚಿಕ್ಕಮಂಗ್ಳೂರಿಗೆ ಆನ್ ದ ವೇ ಹೋಗ್ಬೇಕಾದ್ರೆ ಇದು ಮೇನ್ ರೋಡಲ್ಲೇ ಈ ಊರು ಸಿಕ್ಕುತ್ತೆ. ಸರಸ್ವತಿಪುರಮಿಂದ ಒಂದು 4-5 ಕಿಲೋಮೀಟ್ರ್ ಒಳಗಡೆ ಹೋದರೆ ಈ ಒಂದು ಟೆಂಪಲ್ ಸಿಗುತ್ತೆ. ಅವರು ದೇವಿ ಅವರು ಕನಸಿನಲ್ಲಿ ಬಂದು ಅವರಿಗೆ ಪ್ರತ್ಯಕ್ಷ ಆಗಿ ಈ ರೀತಿ ಒಂದು ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು ನೀವು ಎಷ್ಟು ಜನ ಬಂದಿರ್ತಾರೆ ಅಂತೇಳಿ. ಯಾವಾಗಲೂ ಅಮಾವಾಸ್ಯೆ ಮತ್ತು ಹುಣ್ಣಿಮೆಲಿ ತುಂಬಾ ರಶ್ ಇರುತ್ತೆ ಯಾವಾಗ್ಲೂ. ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಹೇಗಿದೆ ಅಂತೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಅಲ್ಲಿ ಜಾಸ್ತಿ ವೀಡಿಯೋಸ್ ಎಲ್ಲ ಅಲೋ ಇಲ್ಲ. ಅವರು ಇದ್ದರೆ ಪಾಪ ಅವರು ಬೈತಾರೆ, ವೀಡಿಯೋ ಎಲ್ಲ ಮಾಡೋದಕ್ಕೆ ಬಿಡೋದಿಲ್ಲ. ಇದು ಸೆಕೆಂಡ್ ಟೈಮ್ ನಾನು ಬಂದಿರೋದು. ಹಾಗೆ ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೆ ತೋರಿಸೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಳೆ ಚಾನಲ್ ಏನಿತ್ತು ಅದು ಡಿಲೀಟ್ ಆಗಿದ್ದರಿಂದ ಹೊಸ ಚಾನಲ್ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಬಟ್ ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಸಪೋರ್ಟ್ ಮಾಡಿ ಹೀಗೆ. ಆ್ಯಂಡ್ ನಾವು ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ತೋಟದೊಳಗಡೆ ಇರೋದ್ರಿಂದ ಕಲ್ಲು ಮಣ್ಣು ಎಲ್ಲ ಇರುತ್ತೆ. ಸ್ಲಿಪ್ಪರ್ಸ್ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಕಾರ್ ಹತ್ರನೇ ನಾವು ಹೋದ್ವಿ. ಆಟೋ ಎಲ್ಲ ಸಿಗುತ್ತೆ ಆ ಊರಿಗೆ. ಆಟೋದಲ್ಲಿ ಬೇಕು ಅಂದರೆ ನೀವು ಹೋಗ್ಬೋದು. ಸರಸ್ವತಿಪುರಂ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಅಂತ ಹೇಳ್ಬಿಟ್ರೆ ಅವರೇ ಕರ್ಕೊಂಡು ಹೋಗ್ತಾರೆ. ಕಡೂರಿಂದನೇ ಆನ್ ದ ವೇ ಎಲ್ಲ ಆಟೋಸ್ ಆಗಿರ್ಬೋದು, ವ್ಯಾನ್ಗಳಾಗಿರ್ಬೋದು ಎಲ್ಲ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು ಶ್ರೀ ಕ್ಷೇತ್ರ ದುರ್ಗಾಸ್ಥಳ ದುರ್ಗಾ ಪರಮೇಶ್ವರ ಗಂಗಾದೇವಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ತುಂಬಾ ಫೇಮಸ್ ಆಗಿದೆ. ಅದು ತುಂಬ ಪವರ್ಫುಲ್ ಆಗಿರುವಂಥ ಟೆಂಪಲ್ಲು. ನನಗೆ ತುಂಬ ಒಳ್ಳೆಯದಾಗಿದೆ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಯಾರಾದರೂ ಹೋಗಿ ವಿಸಿಟ್ ಮಾಡೋದಿದ್ದರೆ ಖಂಡಿತ ವಿಸಿಟ್ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಅದು ಇದು ಮಾಟ ಮಂತ್ರ ಅದೆಲ್ಲ ಹೇಳ್ತಾರಲ್ವ, ಅದೆಲ್ಲನೂ ಕೂಡ ಏನಾದರೂ ಇದ್ದರೆ ಅದು ಕೂಡ ತುಂಬ ಚೆನ್ನಾಗಿ ವಾಸಿ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಮದುವೆ ಆಗಿಲ್ಲದೆ ಇರೋರು, ಮಕ್ಕಳಾಗಿಲ್ಲದೆ ಇರೋರು ಎಷ್ಟೊಂದು ಜನ ಬಂದಿದ್ದರು. ಅವ್ರ ಹತ್ರ ಸ್ವಾಮೀಜಿ ಅವರು ಎಲ್ಲ ಹೇಳ್ತಾರೆ, ಏನಾದರೂ ಇದ್ದರೆ ಯಾವ ರೀತಿ ಮಾಡಿ ಗಂಗಮ್ಮಂಗೆ ಏನಾದರೂ ಅರ್ಪಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಿ ಬಂದ್ಬಿಟ್ಟು ನಮಗೆ ಅವರು ಕೂಡ ಸಿಕ್ಕಿದ್ದು. ನಾನು ಫಸ್ಟ್ ಟೈಮು ಕೂಡ ಸಿಕ್ಕಿದ್ರು ಅವರು, ಈಗ ಸೆಕೆಂಡ್ ಟೈಮು ಕೂಡ ಸಿಕ್ಕಿದ್ರು. ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು, ಅವರಿಗೋಸ್ಕರನೇ ವೆಯ್ಟ್ ಮಾಡ್ತಾರೆ. ಅವ್ರ ಹತ್ರ ಏನಾದರೂ ಮಾತು ಕೇಳಬೇಕು ನಾವು ಅಂತ ಹೇಳ್ಬಿಟ್ಟು. ಕೆಲವೊಬ್ಬರು ಫಸ್ಟ್ ಟೈಮ್ ಬರೋವ್ರಿಗೆ ಗೊತ್ತಿರಲ್ಲ ಅಲ್ವಾ, ಹಾಗೆ ದೇವಸ್ಥಾನಕ್ಕೆ ಹೋಗ್ತಾರೆ. ನೋಡ್ಬೋದು ಅಲ್ಲಿ ಗುಂಡು ಮಾಡಿಸಿದಾರಲ್ಲ, ಅವರೇ ಬಂದ್ಬಿಟ್ಟು ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿರೋದು. ಫಸ್ಟ್ ಟೈಮ್ ಬಂದಾಗ ನಮಗೆ ಊಟದ ವ್ಯವಸ್ಥೆ ಎಲ್ಲ ಕೂಡ ಇತ್ತು, ತುಂಬಾ ಚೆನ್ನಾಗಿ ಮಾಡಿದರು. ಈ ರೀತಿ ಏನು ಪ್ರಸಾದ ಏನು ಇರಲಿಲ್ಲ ಈ ಸಲ ಬಂದ್ಬಿಟ್ಟು. ಇವರೇ ನೋಡಿ ಎಲ್ಲರಿಗೂ ಕೂಡ ನಿಂತ್ಕೊಂಡಿರೋರಿಗೆ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿ ಹೇಳ್ತಾರೆ. ನಮಗೆ ತುಂಬಾ ಖುಷಿ ಆಯಿತು ಇವ್ರ ಮಾತನ್ನ ಕೇಳಿ. ಯಾವ ರೀತಿ ಜೀವನದಲ್ಲಿ ಇರಬೇಕು ಅಂತೇಳ್ಬಿಟ್ಟು ತುಂಬಾ ಸ್ಪೆಸಿಫಿಕ್ಕಾಗಿ ಹೇಳ್ತಾರೆ. ಅದನ್ನು ಒಂದು ಸ್ವಲ್ಪ ಕೇಳಿಸ್ಕೊಂಡು ನಾವು ಯಾರಿಗೂ ಹೇಳ್ತಾಯಿದ್ರು, ಅದನ್ನು ಕೇಳಿಸ್ಕೊಂಡು ಬಂದು ಅವರು ತಲೆಗೆ ಆಶೀರ್ವಾದ ಮಾಡ್ತಾರೆ. ತುಂಬ ದೂರದಿಂದ ಕೂಡ ಅವ್ರ ಮಾತನ್ನ ಕೇಳಿಸ್ಕೊಳೋದಕ್ಕೆ ತುಂಬ ಜನ ಬಂದಿರ್ತಾರೆ. ಹಾಗೆ ದೇವಿನೂ ಕೂಡ ನೋಡಿಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ಕೂಡ ಈ ದೇವ್ರನ್ನ ನೋಡ್ಬೋದು. ಬಟ್ ಫೋಟೋ ವೀಡಿಯೋಸ್ ಅಷ್ಟು ಅಲೋ ಇಲ್ಲ. ನಾನು ಸ್ವಲ್ಪನೇ ಕ್ಲಿಪ್ನ ತೊಗೊಂಡಿದ್ದೆ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಖಂಡಿತ ಈ ದೇವಸ್ಥಾನಕ್ಕೆ ಒಂದು ಸಲ ವಿಸಿಟ್ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.